ಫೈನಲಾಗಿ ಐಫೋನ್ ತೊಗೊಂಡಪ್ಪ ನಾನು. ಈ ವಿಡಿಯೋಸಲ್ಲಿ ನನ್ನ ಐಫೋನ್ ತೊಗೊಂಡು ಮೊದಲನೇ ಪಿಕ್ಸ್ ಪ್ರತಿಯೊಂದನ್ನು ಆ್ಯಡ್ ಮಾಡಿದ್ದೀನಿ. ನನ್ನ ಅದೃಷ್ಟ ಗಣೇಶಂದೇ ಫಸ್ಟು ತೊಗೊಂಡಿರೋದು. ಬನ್ನಿ ನಿಮ್ಮ ಜೊತೆ ನನ್ನ ಐಫೋನ್ ಸೀರೀಸ್ ಪಾರ್ಟ್ 1. ಸೊ ನಾನು ಐಫೋನ್ ತೊಗೊಳಕ್ಕೂ ಮುಂಚೆ ಐಫೋನ್ ತೊಗೊಂಡಾದ್ಮೇಲೆ ಏನಾಯಿತು ಅದನ್ನು ಹೇಳ್ತೀನಿ. ಮೊದಲು ಐಫೋನ್ ತೊಗೊಂಡೆ, ಫುಲ್ಲು ಖುಷಿಲಿದ್ದೆ. ಇನ್ನು ನಾನು ಅದನ್ನು ಆ್ಯಕ್ಟಿವ್ ಕೂಡ ಮಾಡಿರಲಿಲ್ಲ, ಯಾಕಂದರೆ ನಾನು ಔಟ್ ಆಫ್ ಸ್ಟೇಷನಿಂದ ಅದನ್ನು ತರಿಸಿದ್ದು. ಸೊ ಅದು ಮೊಬೈಲಿಂದ ಐಫೋನ್ ಆನೇ ಮಾಡ್ಕೊಂಡಿಲ್ಲ. ಅಷ್ಟು ಬೇಗ ನನಗೆ ಕಿವಿಗೆ ಬಿದ್ದಿದ್ದೇನು ಗೊತ್ತಾ, ಶೋಕಿಗೆ ತೊಗೊಂಡಿದ್ದಾಳೆ. ನಿಮ್ಮಪ್ಪಂದ ತೊಗೊಂಡಿದ್ದೆ ನಾನು, ಇಲ್ಲ ನಿಮ್ಮಪ್ಪನ ದುಡ್ಡಲ್ಲ ತೊಗೊಂಡಿದ್ದೆ, ದುಡ್ಡು. ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ ಅಲ್ವಾ. ನನಗೇನಂದರೆ ಐಫೋನಲ್ಲಿ ಈ ಥರ ಒಳ್ಳೊಳ್ಳೆ ಮೂಮೆಂಟ್ಸು, ನನ್ನ ಮಗುವುದು ಆ್ಯಂಡ್ ನಾನು ನನ್ನ ಫ್ಯಾಮಿಲಿದು ಕ್ಲಿಪ್ಸ್ ಆ್ಯಡ್ ಮಾಡಬೇಕು, ನೋಡ್ತಾ ಇರಬೇಕು ಮತ್ತೆ ಇದೇ ನನಗೆ ತುಂಬ ಇಷ್ಟ ಐಫೋನಲ್ಲಿ. ಸರಿನಾ, ಐಫೋನ್ ತೊಗೋಬೇಕು ಅಂತ ನನ್ನ ಡ್ರೀಮು, ನನ್ನ ಸ್ಟ್ರಗಲ್ಲು, ನನಗೆ ಎಷ್ಟು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಅದೆಲ್ಲ ನನಗೆ ಗೊತ್ತು. ನನ್ನ ಹ್ಯಾಪಿನೆಸ್ ಎಲ್ಲ ಫುಲ್ಫಿಲ್ ಆಗಿದೆ. ಸರಿನಾ, ಹಾಳು ಮಾಡೋಕ್ಕೆ ನೋಡ್ತಾರೆ ಬೇರೆಯವರು, ಕಿವಿನೇ ಕೊಡಲ್ಲ ನಾನು ಫಸ್ಟ್ ಆಫ್ ಆಲ್ ಇಂಥದ್ದಕ್ಕೆಲ್ಲ. ಸರಿನಾ, 100 ಹೇಳಿದ್ರೂ ನಾನು ಕಿವಿ ಕೊಡಲ್ಲ. ಐಫೋನ್ ಅನ್ನೋದೇನು ತಮಾಷೆನಾ? ಐಫೋನ್ ತೊಗೊಳ್ಳೋ ಬೆಲೆಯಲ್ಲಿ, ಅದು ನನ್ನ ಹತ್ರ ಇರೋ 17 Pro Max, ಈ ಫೋನ್ ತೊಗೊಳ್ಳೋ ಬೆಲೆಯಲ್ಲಿ ಒಂದೊಳ್ಳೆ ಹಾರನೇ ಬಂದ್ಬಿಡುತ್ತೆ. ಸರಿನಾ, ಕತ್ತಿಗೆ. ಅಂಥದ್ರಲ್ಲಿ ನಾನು ಐಫೋನ್ ತೊಗೊಂಡಿದ್ದೀನಿ ಅಂದರೆ ಲೆಕ್ಕ ಹಾಕಿ. ನನಗೆ ಎಷ್ಟು ಡ್ರೀಮ್, ಅದು ನನ್ನ ಡ್ರೀಮ್ ಮೊಬೈಲ್. ಅದು ಈಗಾದರೂ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೇಳಿಸ್ಕೊಬೇಕು ಅಷ್ಟೇ, ನೋಡಬೇಕು. ಸರಿನಾ, ಇದೆಲ್ಲ ನನ್ನ ಫ್ಯಾಮಿಲಿ ಕ್ಲಿಪ್ಸು. ಸರಿನಾ, ಪ್ರತಿಯೊಂದೂ ನನಗೆ ತುಂಬ ಖುಷಿಯಿಂದ ನಾನು ವೀಡಿಯೋಸ್ ಮಾಡಿದ್ದೀನಿ, ಖುಷಿಯಿಂದ ಎಂಜಾಯ್ಮೆಂಟಾಗಿದ್ದೀನಿ. ತುಂಬ ಇದೆ ಹೇಳ್ಕೊಳ್ಳೋದು ನನ್ನ ಐಫೋನ್ ಬಗ್ಗೆ. ಕಮೆಂಟ್ ಮಾಡಿ. ಸರಿನಾ, ಸೊ ದಿಸ್ ಆಲ್ ಮೈ ಹ್ಯಾಪಿನೆಸ್. ಇನ್ನೂ ಹೇಳೋಕ್ಕೆ ತುಂಬ ಇದೆ, ಕೇಳೋಕ್ಕೆ ರೆಡಿ ಇದ್ದೀರಾ?